SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇನ್ನು ಹರಿಯಾಣದಲ್ಲಿ ಕೊಳವೆ ಬಾವಿ, ತೆರೆದ ಕೊಳವೆ ಬಾವಿಗೆ ಬಾಲಕನೊಬ್ಬ ಬಿದ್ದಿದ್ದಾನೆ. ಹರಿಯಾಣದಲ್ಲಿ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದಾನೆ ಬಾಲಕನೊಬ್ಬ. ಇತ್ತೀಚೆಗೆ ಕಡಿಮೆ ಆಗಿತ್ತು, ಇದು ಯಾಕೋ ಈಗ ಮತ್ತೆ ಶುರು ಆಯ್ತಾ ಅಂತ. ತೆರೆದ ಕೊಳವೆ ಬಾವಿಗೆ 4 ವರ್ಷದ ಬಾಲಕನೊಬ್ಬ ಬಿದ್ದಿದ್ದಾನೆ. ಅಂಬಾಲಾ ಜಿಲ್ಲೆ ಧನೋರಾ ಗ್ರಾಮದಲ್ಲಿ ನಡೆದಿರೋ ಘಟನೆ. ಈಗ ಸೇನೆ ಮತ್ತು NDRFನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗೊತ್ತಿಲ್ಲ, ನೋಡಬೇಕು ಎಷ್ಟು ಅಡಿ ಆಳಕ್ಕೆ ಹೋಗಿ ಸಿಕ್ಕಾಕೊಂಡಿದೆ ಮಗು. 4 ವರ್ಷದ ಮಗು ಅಂದರೆ ಸ್ವಲ್ಪ ದಪ್ಪ ಇದ್ದರೆ ತೀರಾ ಅಷ್ಟು ಮಗು ಹೋಗೋಷ್ಟು ಇತ್ತಿತ್ತ, ಅಷ್ಟು ದೊಡ್ಡದಾಗಿತ್ತ ಅದು ಕೊಳವೆ ಬಾವಿ ಅಂತ ನೋಡಬೇಕು. ಬಟ್ ಇವಾಗ ಆಗೋದಾಗೋಗಿದೆ. NDRF ಟೀಮ್ನವರು, ಸೇನೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಮಗು ಬದುಕು ಬರಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರೋದು ಹರಿಯಾಣದ ದೃಶ್ಯಾವಳಿಗಳು. ಹರಿಯಾಣದಲ್ಲಿ ಆಟವಾಡ್ತಾ 4 ವರ್ಷದ ಬಾಲಕನೊಬ್ಬ ತೆರೆದ ಕೊಳವೆ ಬಾವಿಗೆ ಬಿದ್ದುಬಿಟ್ಟಿದ್ದಾನೆ. ವೆರಿ ಅನ್ಫಾರ್ಚುನೇಟ್. ಬಟ್ ಯಾಕೆ ಅದನ್ನು ಓಪನ್ ಬಿಡ್ತಾರಪ್ಪ? ಇತ್ತೀಚೆಗೆ ಕಡಿಮೆ ಆಗಿತ್ತು. ಗೌರ್ಮೆಂಟ್ ರೂಲ್ಸ್ ಎಲ್ಲ ಮಾಡಿತ್ತು, ಯಾವುದೇ ಕೊಳವೆ ಬಾವಿ ಇದ್ದರೂ ಕೂಡ ನೀವು ಕಲ್ಲು ಚಪ್ಪಡೆ ಹಾಕಿ ಮುಚ್ಚಬೇಕು, ನೀರು ಬಂದಿಲ್ಲ ಅಂತಂದರೆ ಅಂತೆಲ್ಲ. ಆದರೂ ನೋಡಿ ಹಿಂಗಾಗ್ಬಿಡುತ್ತೆ. ಆ ಕೊಳವೆ ಬಾವಿಗೆ ನೀವು ಕಲ್ಲು ಹಾಕಿ ಮುಚ್ಚಿದಿದ್ರೆ ಈ ದುರ್ಘಟನೆ ಆಗ್ತಿರಲಿಲ್ಲ. ಈ ಸ್ಥಳದಲ್ಲೆಲ್ಲ NDRFನವರು, ಸೇನೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲು ಕಂಡಿಡ್ಕೋಬೇಕಾಗಿರೋದು ಎಷ್ಟು ಅಡಿ ಆಳದಲ್ಲಿ ಮಗು ಇದೆ. ಆಮೇಲೆ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಕೊರಿತಾ ಹೋಗ್ತಾರೆ JCBನಲ್ಲಿ. ಕೊರೆದು ಕೆಲವು ಸಂದರ್ಭದಲ್ಲಿ ಮಕ್ಕಳನ್ನು ಬದುಕಿಸಿರೋದು ಇದೆ. ಮಕ್ಕಳು ಬದುಕಿವೆ ಕೆಲವು ಸಂದರ್ಭದಲ್ಲಿ. ಆದರೆ ಇದು ತಡ ಆಗಬಾರ್ದು, ಬೇಗ ಕೆಲಸ ಆಗಬೇಕು, ಆದಷ್ಟು ಬೇಗ. ಆ ರೀತಿ ಏನಾದರೂ ಒಂದು ಪ್ರಯತ್ನಗಳಾಗಬೇಕು. ಫಾರಿನ್ ಕಂಟ್ರೀಸ್ಲೆಲ್ಲ ಇದಕ್ಕೆಲ್ಲ ಬೇರೆ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಇದೆ. ಬಟ್ ನಮ್ಮಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ. ನೀವು ಮಗು ಫೋಟೋ ಕೂಡ ನೋಡ್ತಾ ಇದ್ದೀರಾ, 4 ವರ್ಷದ ಮಗು ಪಾಪ. ಸೊ ಆದಷ್ಟು ಬೇಗ ಕೆಲಸ ಕಾರ್ಯಗಳಾಗಿ ಆ ಮಗುವನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕು.